ಇವಾಗ ಮಾನ್ಸೂನ್ ಬೇರೆ ತುಂಬ ಚಳಿ ಆಗ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಏನು ತಿನ್ನಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಂಗೆ ತಲೆಗೆ ಬಂದಿದ್ದು, ಯಾಕೆ ನಾವು ಎಗ್ ಫ್ರೈಡ್ ರೈಸ್ ಮಾಡ್ಕೋಬಾರ್ದು ಅಂತ. ಕಮ್ ಲೆಟ್ಸ್ ಡೂ ಇಟ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶು. ನನ್ನ ಮಗ ಇವಾಗ 2 ವರ್ಷದವನು. ಸೊ ಎಲ್ರಿಗೂ ಇರೋ ಪ್ರಾಬ್ಲಮ್ ಏನು ಅಂದರೆ, ಮಕ್ಕಳು ತರಕಾರಿ ತಿನ್ನಲ್ಲ. ಯಾವುದೇ ಥರ ಮಾಡಿಕೊಟ್ರು, ಏನೇ ಮಾಡಿದ್ರು ತರಕಾರಿ ವಾಪಸ್ ಬರ್ತಾ ಇದೆ ಬಾಕ್ಸಿಂದ ಅಂತ ಹೇಳ್ತಾ ಇರ್ತೀವಿ. ಬಟ್ ಮೈ ಸನ್ ಲವ್ಸ್ ವೆಜಿಟೇಬಲ್ಸ್. ದ್ಯಾಟ್ ಟು ನಾನು ಈ ಥರ ವೆಜ್ ಫ್ರೈಡ್ ರೈಸ್ಗಾಗಲಿ, ಎಗ್ ಫ್ರೈಡ್ ರೈಸ್ಗಾಗಲಿ, ಪಲಾವ್ಗಾಗಲಿ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ. ಸೊ ದ್ಯಾಟ್ ಮಕ್ಕಳು ತಿಂತಾರೆ, ನಮಗೂ ಇಷ್ಟ ಆಗುತ್ತಲ್ವ, ಕ್ರಂಚಿಯಾಗಿ ಸಿಗ್ತಾಯಿದ್ರೆ. ಸೊ ಯೂಶ್ವಲಿ ಫ್ರೈಡ್ ರೈಸ್ ಅಂದ್ರೇ ಅದಕ್ಕೆ ಮೇನ್ ಥಿಂಗ್ ಇಸ್ ವೆಜಿಟೇಬಲ್ಸ್ ವಿತೌಟ್ ಯೂಸಿಂಗ್ ಸಾಸಸ್. ವೆಜಿಟೇಬಲ್ಸ್ ನಾವು ಪ್ರಾಪರಾಗಿ ಕುಕ್ ಮಾಡಿ ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಸೊ ನಾನು ಕ್ಯಾಬೇಜ್ನ, ಒಂದು ದೊಡ್ಡ ಕ್ಯಾಬೇಜ್ ಇತ್ತು, ಸೊ ಅದರಲ್ಲಿ ಅರ್ಧ ಅಷ್ಟು ತಗೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಎಷ್ಟಾದರೂ ಹಾಕೋಬೋದು. ನಾವು 4 ಮೆಂಬರ್ಸ್ಗೆ ಮಾಡೋದ್ರಿಂದ ಅರ್ಧ ಸಾಕಾಗುತ್ತೆ. ಸೊ ನಾನು ಕ್ಯಾಬೇಜ್ನ ತೊಗೊಂಡು ನಾನು ತೋರಿಸ್ತಿರೋ ಹಾಗೆ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಅಡ್ವಾಂಟೇಜ್ ಏನಂದರೆ ಬೇಗನೂ ಕುಕ್ ಆಗುತ್ತೆ, ಆಮೇಲೆ ಬಾಯಿಗೆ ಸಿಗ್ತಾ ಇರುತ್ತೆ. ಅದು ಕ್ಯಾಬೇಜ್ ಅಂತಲೇ ಗೊತ್ತಾಗಲ್ಲ. ಇಟ್ ವಿಲ್ ಬಿ ಪ್ರಾಪರ್ಲಿ ಮಿಕ್ಸ್ಡ್ ವಿತ್ ರೈಸ್. ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಅದಾದಮೇಲೆ ಕ್ಯಾರೆಟ್ನ ಕೂಡ ಅಷ್ಟೇ, ನಾವು ಎಲ್ಲ ತಿಂಡಿಗಳಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಲ್ವ, ಇನ್ಸ್ಟೆಡ್ ಇಲ್ಲಿ ನಾವು ಉದ್ದುದ್ದನೇ ಕಟ್ ಮಾಡ್ಕೊಳ್ಳೋಣ. ತುಂಬ ತಿಕ್ಕಾಗಿ ಬೇಡ, ವೆರಿ ಥಿನ್ ಬಟ್ ಉದ್ದುದ್ದ. ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ ಆ ಥರ. ಕ್ಯಾರೆಟ್ ಕಟ್ ಮಾಡಿ ಆಯಿತು. ಇವಾಗ ಬೀನ್ಸ್ನ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 8ರಿಂದ 10 ಬೀನ್ಸ್ ಆದರೆ ಸಾಕಾಗುತ್ತೆ. ನಾವು 4 ಜನಕ್ಕೆ ಮಾಡ್ಕೊಳ್ತಾ ಇರೋದು. ಕ್ವಾಂಟಿಟಿನ ನೋಡಿ ಮಾಡ್ಕೊಳ್ಳಿ. ಇವಾಗ 2 ಈರುಳ್ಳಿನ ತೊಗೊಳ್ತಿದ್ದೀನಿ, ಅದನ್ನು ಕೂಡ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಾಯಿಗೆ ಸಿಗಲ್ಲ, ಅದು ಫ್ರೈ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿಬಿಡುತ್ತೆ. ನಾವು ಪೆಪ್ಪರ್ ಪೌಡರ್ ಮತ್ತು ಖಾರ ಪುಡಿ 2 ಹಾಕೋದ್ರಿಂದ 3 ಆಗಿದ್ರೆ ಸಾಕಾಗುತ್ತೆ 4 ಜನಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಕೊತ್ತಂಬರಿನೂ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದ ವೆರಿ ನೆಕ್ಸ್ಟ್ ಥಿಂಗ್ ಇಸ್, ಶುಂಠಿನ ಕೂಡ ಅಷ್ಟೇ ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಒಗ್ಗರಣೆಗೆ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ, ನಾವು ಡೈರೆಕ್ಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇರೋದ್ರಿಂದ ಎಷ್ಟು ಚಿಕ್ಕದಾಗಿ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಆಗಲ್ಲ ಅಂತ ಹೇಳಿದ್ರೆ ನೀವು ಜಜ್ಜಿ ಕೂಡ ಹಾಕ್ಕೋಬೋದು. ಇವಾಗ ಕಟಿಂಗ್ ಚಾಪಿಂಗ್ ಎಲ್ಲ ಆಯಿತು. ಸೊ ನಾನೊಂದು ಚಿಕ್ಕ ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 8 ಮೊಟ್ಟೆಗಳನ್ನ ಒಂದು ಬೌಲಲ್ಲಿ ಹೊಡೆದು ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುತ್ತಾ ಇದ್ರೆ ಆಯಿತು. ಅದು ದೊಡ್ಡ ಫ್ರ್ಯಾಗ್ಮೆಂಟ್ಸ್ ಆಗಿ ಆಗಬೇಕು, ಯಾಕಂದರೆ ತುಂಬ ಚಿಕ್ಕದಾದರೆ ಬಾಯಿಗೆ ಸಿಗಲ್ಲ. ದೊಡ್ಡದಾದರೆ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟಿಯಾಗಿರುತ್ತೆ. ಸೊ ಸುಮ್ಮನೆ ತಿರುತ್ತಾ ಇದ್ದೀರಿ. ನೋಡಿ, ಅಟ್ ಲಾಸ್ಟ್ ಈ ಥರ ಕಾಣಿಸುತ್ತೆ, ಫುಲ್ ಕಂಪ್ಲೀಟ್ಲಿ ಕುಕ್ ಆಗಿದೆ. ಅದಾದಮೇಲೆ ನಾವು ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಜಜ್ಜಿರುವಂಥ ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಅಟ್ ಫಸ್ಟ್ ಹಾಕ್ಬಿಟ್ರೆ ಅದು ಫ್ಲೇವರ್ ಸಖತ್ತಾಗಿರುತ್ತೆ. ಅದಾದಮೇಲೆ ವಾಸನೆ ಕೂಡ ಗಮ್ ಅಂತ ಬರ್ತಾ ಇರುತ್ತೆ. ನಾನು ಕಟ್ ಮಾಡ್ಕೊಂಡಿರೋ ಚಿಲ್ಲೀಸ್ ಆರ್ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಬಂದೇ ಆಯಿತು. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಆದರೂ ನೀವು ಫ್ರೈ ಮಾಡ್ಕೊಳ್ಬೋದು, ಅಥವಾ ನೀವು ಲಾಸ್ಟ್ಗೆ ಆದರೂ ಉಪ್ಪು ಹಾಕೋಬೋದು. ನಾನಿದ್ರ ಜೊತೆಗೇ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇಟ್ಸ್ ಅಬೌಟ್ ಲೈಕ್ 5 to 10 ಮಿನಿಟ್ಸ್ ಒಳಗಡೆ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ತುಂಬ ತೀರಾ ಮೆತ್ತಗೆ ಬೇಯೋದೇನು ಬೇಕಾಗಿಲ್ಲ. ಬಿಕಾಸ್ ನಾವು ರೈಸಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಂಚಿಯಾಗಿದ್ರೇ ಅದು ಚೆನ್ನಾಗಿರೋದು. ಮೇ ಬಿ ಒಂದು 8 ಮಿನಿಟ್ಸ್ಗೆಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಸುಮ್ಮನೆ ಈ ಥರ ಫ್ರೈ ಮಾಡ್ತಾ ಇದ್ದರೆ ಆಯಿತು.
ಒಂದು 3 ಮಿನಿಟ್ಸ್ ಆಗಿದೆ. ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಗ್ಗೆ ಆಲ್ರೆಡಿ ಹಾಕಿದ್ದೀವಿ ಅಲ್ವಾ ಪೆಪ್ಪರ್ ಪೌಡರ್ ಕೂಡ, ಸೊ ಇಷ್ಟು ಖಾರ ಸಾಕಾಗತ್ತೆ. ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಸೈಡಲ್ಲಿ ಎತ್ತಿಟ್ಟಿರುವಂಥ ಮೊಟ್ಟೆನ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದು ಕೂಡ ಈ ವೆಜಿಟೇಬಲ್ಸ್ ಜೊತೆಗೇ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರ್ಕೊಳ್ಳೋಣ. ಇವಾಗ ರೈಸ್ ಕೂಡ ಹಾಕೋತಾ ಇದ್ದೀನಿ. ನಾವು ಫಸ್ಟೇ ಅನ್ನನ ಮಾಡಿಟ್ಟು ಅದ್ರ ಹಬೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಉದ್ರುದ್ರಾಗಿರೋ ಅನ್ನನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಸಾಸ್ನ ಅವಶ್ಯಕತೆ ಇಲ್ಲ. ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಗ್ ರೈಸ್ಗಿಂತ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇವಾಗ ನಮ್ಮ ಫ್ರೈಡ್ ರೈಸ್ ರೆಡಿ. ಥ್ಯಾಂಕ್ ಯು.